ನನ್ನ ಮಗಳು ಅಂತೂ ಇವತ್ತು ನನ್ನ ಕನಸನ್ನು ಈಡೇರಿಸಿದ್ಲು ಅಂತಲೇ ಹೇಳ್ಬೋದು. ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿರೋರ ಹತ್ರ ನನ್ನ ಮಗಳು ಒಂದು ಅವಾರ್ಡ್ ತೊಗೊಂಡ್ಳು. ತುಂಬ ಖುಷಿಯಾದ ವಿಚಾರ. ಏನು ಎಂಥ ಕತೆ, ಏನು ಈವೆಂಟು ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋನ ಎಂಡ್ ತನಕ ನೋಡಿ, ಏನು ಅಂತ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲಿದ್ದೀನಿ ಅಂತ ನೋಡ್ತಾ ಇರ್ಬೋದು, ಆಡಿಟೋರಿಯಮಲ್ಲಿದ್ದೀನಿ. ಸೊ ಮಾರ್ನಿಂಗು 7:14 ಆಗಿದೆ, ನೋಡ್ತಾ ಇರ್ಬೋದು. ಸಂಡೇ 8:15 ಮಾರ್ನಿಂಗ್, 8ನೇ ತಾರೀಕು. ಸೊ ತಿಂಡಿ ಸಹ ತಿನ್ನಿಸ್ತಾ ಇದ್ದೀನಿ. ಏನು ಎಂಥ ಕತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನ್ನ ಮಗಳದು ಈವೆಂಟ್ ಇತ್ತು ಸ್ಯಾಟರ್ಡೆ ಮತ್ತು ಸಂಡೇ. ಸೊ ಸ್ಯಾಟರ್ಡೆ ಬಂದು ಸಂಗೀತ ಕ್ಲಾಸ್ ಇತ್ತು, ಸಂಡೇ ಬಂದು ಸಂಗೀತ ಈವೆಂಟ್ ಇತ್ತು, ಸಂಡೇ ಬಂದು ಭರತನಾಟ್ಯ ಈವೆಂಟ್ ಇತ್ತು. ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು, ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗೇ ಬರಲಿಕ್ಕೆ ಹೇಳಿದರು. ಹೇರ್ ಸ್ಟೈಲ್ ಒಂದು ಮಾಡ್ಕೊಬಂದು 7 ಗಂಟೆಗೆ ಆಡಿಟೋರಿಯಮಿಗೆ ಬರಲಿಕ್ಕೆ ಹೇಳಿದರು. ಸೊ ನಾನು 2 ದಿನದ್ದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಫಸ್ಟು ನಾನು ಸ್ಯಾಟರ್ಡೇದು ಸ್ವಲ್ಪ ಕ್ಲಿಪ್ಪಿಂಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಸ್ಯಾಟರ್ಡೇ ಈವ್ನಿಂಗ್ ಇತ್ತು, ಸಂಡೇ ಮಾರ್ನಿಂಗ್ ಇತ್ತು. ನಾನು ಹೋಗ್ಬೇಕಾದ್ರೆ ಬೆಳಿಗ್ಗೆನೇ ಅವಳನ್ನ 11 ಕ್ಲಾಕಿಗೆ ಬಿಟ್ಟು ಬಂದಿದ್ದೆ, 11ಗೆ. ಸೊ ನಾನು ಹೋಗ್ಬೇಕಾದ್ರೆ 2:30 ಹೋಗಿಬಿಟ್ಟು ನಾವೇ ಮೇಕಪ್ ಮಾಡಬೇಕಿತ್ತು. ಹಾಗಾಗಿ ಹೋದಾಗ ಅವ್ರದ್ದು ಲಾಸ್ಟ್ ರಿಹರ್ಸಲ್, ಸ್ಟೇಜ್ ರಿಹರ್ಸಲ್ ನಡೀತಾ ಇತ್ತು. ಸೊ ನನ್ನ ಮಗಳು ನೋಡಿ ಹೆಂಗೆ ಮಾಡ್ತಾ ಇದ್ದಾಳಂತೆ. ಸೊ ಭಯನೇ ಇಲ್ಲ, ಸ್ಟೇಜ್ ಅನ್ನೋದು ಭಯ ಇಲ್ಲ, ಏನೂ ಭಯ ಇಲ್ಲ ಅವಳಿಗೆ. ಸೊ ಸ್ಟೇಜ್ ರಿಹರ್ಸಲ್ ನಡೀತಾ ಇತ್ತು. ನಾನು ಇಲ್ಲೆಲ್ಲೂ ಅವಳದು ಸಾಂಗು ಅಥವಾ ಏನೂ ಹಾಕ್ಲಿಕ್ಕೆ ಹೋಗಲ್ಲ. ನಿಮಗೇನಾದ್ರು ನೋಡಬೇಕು ಅಂತ ಇದ್ದರೆ ನಾನು ಫೇಸ್ಬುಕ್ ಪೇಜಿಗೆ ಹೋಗಿ ನೋಡ್ಬೋದು. ಯಾಕಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ನಾನು ಅನುಭವಿಸಿದ್ದೀನಿ. ಸೊ ಯಾವುದೇ ಮ್ಯೂಸಿಕ್ ಹೆಂಗಾದರೂ ನನಗೆ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ನಾನು ಎಲ್ಲದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಲ್ಲೂ ಅವಳದು ಮ್ಯೂಸಿಕ್ ಏನೂ ಆ್ಯಡ್ ಮಾಡಲ್ಲ ಅಂತ ಹೇಳಿ. ಯಾಕಂದರೆ ನಾವಿಲ್ಲಿ ಮಾತಾಡ್ತಾ ಇರ್ತೀವಿ, ಬ್ಯಾಕಲ್ಲಿ ಏನಾದರೂ ಮ್ಯೂಸಿಕ್ ಕೊಡ್ತಾ ಇದ್ದರೆ ಒಂದೇ ವೀಡಿಯೋಕ್ಕೆ 3-4 ಸ್ಟ್ರೈಕ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನೆಲ್ಲೂ ಸ್ಟ್ರೈಕ್ ಬರುವಂಥ ವೀಡಿಯೋಸು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ದಟ್ ನೀವು ಏನಾದರೂ ಅವಳದು ಪರ್ಫಾರ್ಮೆನ್ಸ್ ಏನಾದರೂ ವೀಡಿಯೋ ನೋಡಬೇಕು ಅಂದರೆ ಕಂಪ್ಲೀಟಾಗಿ ನನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಸೊ ಫೇಸ್ಬುಕ್ಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡ್ಬೋದು. ಇದು ರಿಹರ್ಸಲ್ ವೀಡಿಯೋ ಆಗಿರುತ್ತೆ. ರಿಹರ್ಸಲಲ್ಲಿ ಈ ಥರ ಇತ್ತು, ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಬೇಕಿತ್ತು. ತುಂಬ ಖುಷಿ ಆಯಿತು ನನಗಂತೂ. ಸೊ ನನ್ನ ಮಗಳು ಇಂಥ ದೊಡ್ಡ ಸ್ಟೇಜ್ ಹತ್ತುತ್ತಾಳೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಡ್ರೀಮ್ ಆಗಿತ್ತು. ಸೊ ನನ್ನ ಮಗಳದೊಂದು ದೊಡ್ಡ ಸ್ಟೇಜಲ್ಲಿ ಅವಳದು ಪರ್ಫಾರ್ಮೆನ್ಸು, ನಾನು ಏನು ಕಲ್ತಿಲ್ಲ ಅದನ್ನೆಲ್ಲ ಅವಳ ಹತ್ರ ಕಲಿಸಿ ಅವಳ ಹತ್ರ ಕೊಡಬೇಕು, ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೇಳಿ. ಐ ಆಮ್ ಸೋ ದಟ್ ಹ್ಯಾಪಿ. ಯಾಕಂದರೆ ಆ್ಯಕ್ಚುಲಿ ಊರಿಗೆ ಹೋಗಿದ್ವಿ, ಜಾತ್ರೆ ಆಗಿತ್ತು. ಸೊ ಮಾರ್ನಿಂಗ್ 5:30ಗೇನೋ ಬಂದು ಮತ್ತೆ ರಿಹರ್ಸಲಿಗೆ ಬಿಟ್ಟೆ. ತುಂಬ ಖುಷಿಯಿಂದ ಆ ಟಯರ್ಡ್ನೆಸ್ ಅವಳ ಮುಖದಲ್ಲಿ ಗೊತ್ತಾಗ್ತಾ ಇದ್ರು, ಅವಳೆಲ್ಲೂ ತೋರಿಸ್ತಾ ಇರಲಿಲ್ಲ. ಸೊ ಎಲ್ಲ ಕಲ್ತ್ಕೊಂಡಿದ್ದಾಳೆ. ಇದೆಲ್ಲ ಯಾವಾಗ ಕಲ್ತ್ಲು ಅಂತಲೇ ನಂಗೆ ಗೊತ್ತಿಲ್ಲ. ಸ್ಯಾಟರ್ಡೆ ಸಂಡೇ ಕ್ಲಾಸಿಗೆ ಬಿಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಅವಳಿಗೆ ಆ್ಯನ್ವಲ್ ಡೇ ಇರೋದ್ರಿಂದ ಅಲ್ಲಿ 1 ಮಂತ್ ಗ್ಯಾಪ್ ಮಾಡಿದ್ದೆ, ಕಳಿಸಿರಲಿಲ್ಲ. ಸೊ ಬೇಡ ಅಂತ ಹೇಳಿ. ಯಾಕಂದರೆ ಇರೋ ಬ್ಯಾಚಲ್ಲಿ ಅವಳು ತುಂಬ ಚಿಕ್ಕವಳು. ಅವಳೇ ಎಲ್ಲಾದರೂ ಕಲ್ತ್ಬಿಟ್ಟು ಏನಾದರೂ ಸ್ಟೇಜಲ್ಲಿ ಹೇಳಿಲ್ಲ ಅಂದರೆ ಬೇರೆಯವರಿಗೆ ಇನ್ಸಲ್ಟ್ ಆಗುತ್ತೆ ಅಂತ. ಬಟ್ ಅವರೇ ಕಾನ್ಫಿಡೆಂಟ್ ಕೊಟ್ಟರು, ಮಾಡ್ತಾಳೆ ಅವಳು ಬಿಡಿ ಅಂತ ಹೇಳಿ. ಸೊ ನನಗಂತೂ ತುಂಬ ಖುಷಿ ಆಯಿತು, ಇಷ್ಟು ಆರಾಮಾಗಿ ಸ್ಟೇಜ್ ಮೇಲೆ ಅಂತ. ಮತ್ತು ನೀವು ನೋಡಿರ್ಬೋದು, ಏನಂದರೆ ಆಡಿಟೋರಿಯಂ ಅಥವಾ ಈ ಕಲಾಕ್ಷೇತ್ರ, ಕಲಾಮಂದಿರದಲ್ಲೆಲ್ಲ ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಲೈಟ್ ಫೋಕಸ್ ಎಲ್ಲ ಕೊಡ್ತಿರುತ್ತೆ. ಆ್ಯಕ್ಚುಲಿ ಅದಕ್ಕೆ ಹೇಳೋದು, ನಾವು ಈ ಥರ ನಾಟಕಗಳು ಅಥವಾ ಈ ಥರದಕ್ಕೆಲ್ಲ ಸೇರಿಸಿದ್ರೆ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಇನ್ನೂ ಚೆನ್ನಾಗಾಗ್ತಾರೆ. ಸ್ಟೇಜಿಗೆ ಹೋಗಿ ಡ್ಯಾನ್ಸ್ ಮಾಡೋದೇ ಬೇರೆ, ಅಥವಾ ಈ ಥರ ಕಲಾಕ್ಷೇತ್ರ, ರಂಗಮಂದಿರ, ಈ ರಂಗಾಯಣ ಈ ಥರದ್ರಲ್ಲಿ ಡ್ಯಾನ್ಸ್ ಅಥವಾ ನಾಟಕ, ಮ್ಯೂಸಿಕ್ ಆ ಥರನೆಲ್ಲ ಕಲಿತು ಅದು ಬೇರೆ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಎಕ್ಸ್ಪೀರಿಯನ್ಸ್ ನನ್ನ ಮಗಳಿಗೂ ಆಯಿತು. ಅವ್ರು ನೋಡಿ ಸಂಜೆ ಆದಮೇಲೆ ಬಂದಮೇಲೆ ಈ ಥರ ರೆಡಿ ಮಾಡಿದೆ, ಲಂಗ ಬ್ಲೌಸ್ ಹಾಕಿ. ಸೊ ಆಮೇಲೆ ಈವೆಂಟ್ ಶುರುವಾಗಿ ಸ್ವಲ್ಪ ಲೇಟ್ ಆಯಿತು, ಯಾರೋ ಬರಬೇಕು ಅಂತ ಹೇಳಿ ಈವೆಂಟ್ ಶುರುವಾಗೋದು ಲೇಟ್ ಆಯಿತು. ಅಷ್ಟೊತ್ತಿಗೆ ಒಂದಿಷ್ಟು ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಸಿ ಒಂದಿಷ್ಟು ಫೋಟೋಸು, ವೀಡಿಯೋಸು ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು. ಸೊ ಅವರೆಲ್ಲ ನೋಡಿ ಯಾವ ಭರತನಾಟ್ಯ ಸ್ಟೈಲೆಲ್ಲ ಹಾಕ್ತಾರೆ ಅಂತ ನಾನು ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ಗಳು ತುಂಬ ಕಮ್ಮಿ. ನಾನು ಯಾರನ್ನೂ ಅಷ್ಟೊಂದು ಹೊಂದಿಕೆ ಮಾಡ್ಕೊಳ್ಳಲ್ಲ ನನಗೆ. ಆದರೆ ನನ್ನ ಮಗಳಿಂದ ನಂಗೆ ಒಂದಿಷ್ಟು ಜನ ಇಲ್ಲಿ ಫ್ರೆಂಡ್ಸ್ ಆದರು. ಸೊ ಮಾತಾಡದೇ ಇದ್ದರು. ಇಷ್ಟು ನಾನು ಕರ್ಕೊಂಡೋಗೋದು ಕರ್ಕೊಬರೋದು 6 ಮಂತಿಂದ ಜಸ್ಟ್ ಸ್ಮೈಲ್ ಮಾಡ್ತಾಯಿದ್ದೆ. ಬಟ್ ಟೈಮ್ ಪಾಸ್ ಆಯಿತು. ತುಂಬ ಜನ
ಮಾತಾಡಿದರು. ಸೊ ನಿಮ್ಮ ಮಗಳ ಅಷ್ಟು ಅಂದರೆ ಅವಳು ಒಂದೆರಡು ಮೂರು ಕ್ಲಾಸ್ ಅಥವಾ ಒಂದು ತಿಂಗಳು ಕ್ಲಾಸಲ್ಲೇ ಅಳ್ತಾನೇ ಕೂರ್ತಾಯಿದ್ಲು. ನಾನು ಆಚೆನೇ ಕೂತ್ಕೋಬೇಕಿತ್ತು. ಸೊ ಆ ಥರ. ಸೊ ನಿಮ್ಮ ಮಗಳು ಇಷ್ಟು ಚಿಕ್ಕಾಗಿದ್ದಾಳ ಅನ್ನೋದೊಂದು ಎಲ್ಲರೂ ಕೇಳ್ತಾಯಿದ್ರು, ನಿಮ್ಮ ಮಗಳ ಅವಳು ನಿಮ್ಮ ಮಗಳ ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ನನಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಯ್ತಪ್ಪ ನನ್ನ ಮಗಳ ಈ ಥರ ನೋಡಿ. ಅವರು ಸ್ಟೇಜ್ ಮೇಲೆ ಯಾವುದೇ ಥರ ಮಾಡಲಿ, ಯಾವುದೇ ಥರ ಹಾಡೇಳಿ, ಚಿಕ್ಕ ಮಕ್ಕಳು ಹೇಳೋದೇ ಚೆಂದ ಮಾಡೋದೇ ಚೆಂದ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇದು ಅವಳಿಗೆ ನ್ಯೂ ಫ್ರೆಂಡ್ ಸಿಕ್ಕಿರೋದು. ಅವಳ ಜೊತೆನೇ ಜಾಸ್ತಿ ಕಂಫರ್ಟ್ ಝೋನ್ ಇತ್ತೇನೋ ಅನಿಸುತ್ತೆ ಅವಳಿಗೆ. ಸೊ ನೆಕ್ಸ್ಟು ಹಾಡೆಲ್ಲ ಆಯಿತು. ಎಲ್ಲರೂ ನಮ್ಮ ಇವರದ್ದು 3 ಬ್ರಾಂಚ್ ಇದೆ ಆಯಾ ಮಹೋತ್ಸವ, ಆಯಾಮ ಅಕಾಡೆಮಿ ಅಂತ ಹೇಳಿ ವಿಜಯನಗರ, ಆಮೇಲೆ ಇನ್ನೊಂದು ಯಾವುದೋ ಬ್ರಾಂಚು ಶ್ರೀರಂಗಪಟ್ಟಣ ಬ್ರಾಂಚು. ನಮ್ಮ ಶ್ರೀರಂಗಪಟ್ಟಣ ಬ್ರಾಂಚಲ್ಲಿ ಇಷ್ಟು ಜನ. ನನ್ನ ಮಗಳು ಆಚೆ ಈಚೆ ನೋಡ್ತಾಳೆ, ಹಾಡು ಹೇಳ್ತಾಳೆ. ನಾನು ಎಷ್ಟು ಸಲ ಹೇಳಿದ್ದೀನಿ ಸ್ಟ್ರೈಟಾಗಿ ನಿಂತ್ಕೋಬೇಕು ಅಂತೇಳಿ. ಇದು ಬಂದು ಸಂಗೀತ ಇವೆಂಟ್, ಇಷ್ಟು ಕಾರ್ಯಕ್ರಮ ಆಗಿತ್ತು. ಸೊ ಇದು ಬಂದು ಡ್ಯಾನ್ಸಿಂದು. ಸಿಕ್ಕಾಪಟ್ಟೆ ಹೋಪ್ ಇತ್ತು, ಚೆಂದ ಮಾಡಿದ್ಲು. ಸೊ ಸ್ವಲ್ಪ ನರ್ವಸ್ ಆಗಿದ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ಡ್ಯಾನ್ಸಲ್ಲಿ ಮಾರ್ನಿಂಗು 7 o'clock ಬರಲಿಕ್ಕೆ ಹೇಳಿದರು. ನಾನು ಅವಳಿಗೆ 5:30 ಎಬ್ಬಿಸ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಿಸಿ ಜಡೆ ಎಲ್ಲ ಮನೇಲೇ ಹಾಕೋಬರೋಕ್ಕೆ ಹೇಳಿದರು. ಹಾಗಾಗಿ 5:30 ಎದ್ದಿದ್ಲಲ್ಲ. ಸೊ ಪ್ರೋಗ್ರಾಮ್ ಶುರುವಾಗಿದ್ದು 12 o'clock ಆಯಿತು. ಸ್ವಲ್ಪ ನಿದ್ದೆ ಬರೋಕ್ಕಾಗಿತ್ತು. ಅಳ್ತಾನೇ ಇದ್ಲು. ಸ್ವಲ್ಪ ಹೆಂಗೋ ಸ್ಟೇಜ್ ಮೇಲೆ ಹೋದ್ಮೇಲೆ ಡ್ಯಾನ್ಸ್ ಮಾಡಿದ್ಲು, ಖುಷಿ ಆಯಿತು. ಸೊ ಎಲ್ಲರೂ ಹೇಳ್ತಾಯಿದ್ರು ಎಷ್ಟು ಚೆಂದ ಮಾಡಿದ್ಲು ಅಂತೇಳಿ. ಅವ್ರದ್ದು ಹೆಡ್ ಮೇಡಮ್ಮು ಸಹ ಹೇಳ್ತಾಯಿದ್ರು. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಮಾಡಿಸಿದ್ದು. ಫಸ್ಟ್ ಟೈಮಲ್ಲಿ ಅವಳು ಬಂದೇ ಇರಲಿಲ್ಲ. ಸೊ ಅಳ್ತಾ ಹಿಂದ್ಗಡೆ ಕೂತಿದ್ಲು. ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸೆಕೆಂಡ್ ಟೈಮ್ ಮಾಡಿಸಿದ್ರು. ಸೊ ಸೆಕೆಂಡ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಆಮೇಲೆ ಇವರೇ ನೋಡಿ ಕಾಂತಾರ ಫಿಲ್ಮಲ್ಲಿ ರಿಷಬ್ ಶೆಟ್ಟಿ ಅವರ ತಂದೆ ಪಾತ್ರ ಮಾಡಿದ್ರು. ಸೊ ಇವರು ಚೆಂದ ಮಾತಾಡಿದ್ರು. ಅದನ್ನು ಇಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಎಂಜಾಯ್ ಮಾಡಿ ಆಯಿತಾ. ಈಗ ನಾನು ಮಾತಾಡ್ತಿರೋದೆಲ್ಲವೂ ನನಗೆ ಅನುಭವ ಹೊಂದಿರೋದು ಹೇಳ್ತಾರೆ. ಅದು ನಿಮ್ಮೊಟ್ಟು ನಾನು ಹಂಚ್ಕೊಳ್ತಾ ಇರೋದು. ಅದು ನಿಲ್ಲಿಸೋದು ಯಾವಾಗ? ನಮ್ಮ ಶಾಲೆಯಲ್ಲಿ 5:30 ಶಾಲೆ ಪ್ರಾರಂಭ ಆಗುತ್ತೆ ಅಂದರೆ 5 ಗಂಟೆ ಪ್ರಾರಂಭ ಆಗುತ್ತೆ. 4:55 ಪೇರೆಂಟ್ಸ್ಗಳು ತಂದುಬಿಡ್ತಾರೆ. 6:30 7 ಗಂಟೆ ಕ್ಲಾಸ್ ಕ್ಲೋಸ್ ಆಗುತ್ತೆ ಅಂತಂತಂದರೆ ಸರಿಯಾದ ಸಮಯದ 5 ನಿಮಿಷದ ಹಿಂದೆ ಬಂದು ಕರ್ಕೊಂಡು ಹೋಗ್ತಾರೆ. ಅದು ನಮಗಿರೋ ಒತ್ತಡವ ಅಥವಾ ನಮ್ಮ ಮಕ್ಕಳಿಗೆ ನಾವು ಆಗ್ತಿರೋ ಒತ್ತಡವ? ಸರಿ ಇದೆ, ನಮ್ಮ ಮಕ್ಕಳು ಸರಿಯಾದ ಸಮಯಕ್ಕೆ ಹೋಗೋದು, ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗೋದು. ಆದರೆ ದಿನದ 24 ಗಂಟೆನೂ ನಾವು ಮಕ್ಕಳು ಹಿಂದೆನೇ ಇದ್ದೀವಿ. ಮಕ್ಕಳನ್ನ ಸಹಜವಾಗಿ ಸರಳವಾಗಿ ಅವರು ಬೇಕಾದ ಹಾಗೆ ಓದೋದು ಬಿಡ್ತಾ ಇದ್ದೀವಾ ಅಥವಾ ಇಲ್ಲ ನಾವೇನೋ ಇದು ಬೇರೆ ಸಾಧನೆ ಮಾಡಬೇಕು, ಸಾಧಿಸಬೇಕು ಅಂತಂತ ಒಳ್ಳೊಳ್ಳೆ ಶಾಲೆಗೆ ಸೇರಿಸೋರೊಟ್ಟಿಗೆ ನಾವು ಅವ್ರ ಹಿಂದೆನೇ ಬಿದ್ದಿದ್ದೀವ? ತಾಯಂದಿರಾಗೋದು, ಅಪ್ಪಂದಿರಾಗೋದು, ಅಥವಾ ಇಬ್ಬರು ಆಗೋದು. ಎಷ್ಟೇ ಪ್ರೀತಿ, ಪ್ರೇಮ, ಶ್ರೀಮಂತಿಕೆ, ಉದ್ಯೋಗ, ಲಕ್ಷಾಂತರ ಸಂಬಳ ಏನೇ ಇದ್ದರೂ ಕೂಡ ನಮ್ಮಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಬರೋದು ಅಥವಾ ಮುನಿಸು ಬರೋದು, ಅಸಹನೆ ಬರೋದು ಮಕ್ಕಳ ಮುಖಾಂತರ. ಅದೆಷ್ಟು ಪರ್ಸೆಂಟೇಜ್ ಇದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಒಂದು ರೀತಿ ವಿಚಿತ್ರವಾದ ವಾತಾವರಣದಲ್ಲಿ, ಒತ್ತಡದಲ್ಲಿ ನಾವೆಲ್ಲ ಇದ್ದೀವಿ ಅಂತ ನನ್ನ ಅನಿಸಿಕೆ. ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡೆ. ಮಕ್ಕಳನ್ನ ಸಹಜವಾಗಿ ಬೆಳೆಗೆ ಬಿಡೋಣ. ಮತ್ತು ಯಾವುದೋ ಒಂದು ಸಾಂಸ್ಕೃತಿಕವಾದ ಒಂದು ಫಾರಮ್ನ ಮಕ್ಕಳಿಗೆ ಕಲಿಸೋಕ್ಕೆ ಶುರುವಾದಾಗ ತತ್ಕ್ಷಣಕ್ಕೆ ನಾವೇನು ನಿರೀಕ್ಷೆ ಮಾಡೋದು ಬೇಡ. 15-16 ವರ್ಷಗಳು ಬೇಕಾಗುತ್ತೆ ಒಂದು ಫಾರಮ್ ಕಲಿಬೇಕಾದ್ರೆ. ಬಹುಶಃ ಈ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಆದಮೇಲೆ ನೀವು ಜನನಿ ಪ್ರೊಡಕ್ಷನ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಅದರ ಫೈನ್ ಟ್ಯೂನ್ ಎಷ್ಟಿದೆ ಅಂತಂದ. ಇಷ್ಟು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅದಾದಮೇಲೆ ನನ್ನ ಮಗಳನ್ನ ಎಲ್ಲರೂ ಪೇರೆಂಟ್ಸ್ ಹತ್ರನೇ ಇರಬೇಕು ಅಂದರು. ಅವಳಿಗಂತೂ ಹೊಟ್ಟೆ ಹಸ್ತಿತ್ತು. ಚಿತ್ರಾನ್ನ ಮಾಡ್ಕೊಂಬಂದಿದ್ನಲ್ಲ ಅದನ್ನೇ ತಿಂತಾಯಿದ್ಲು. ಕೂದಲು, ಹೇರ್ ಸ್ಟೈಲ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಪರವಾಗಿಲ್ಲ. ಲಾಸ್ಟಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಬಂದು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ಸೀನಿಯರಿಂದ. ಯಾವ ಸ್ಕ್ರಿಪ್ಟ್ ಅಂದರೆ ಇದು ಸತಿಯವ್ರದ್ದೊಂದು ಭಾಗ, ಇನ್ನು ಮಹಿಷಮರ್ದನನ ಸಾಯಿಸಿದ್ರಲ್ವ ಅದ್ರದ್ದೊಂದು ಫುಲ್ಲು ಸ್ಕ್ರಿಪ್ಟು. ಅವ್ರ ಸೀನಿಯರ್ಸ್ ಎಷ್ಟು ಜನ ಇದ್ದಾರೆ ಎಲ್ಲರೂ ಸೇರಿಬಿಟ್ಟು ವಿಡಿಯೋ ಅಂದರೆ ಒಂದು ಸ್ಕ್ರಿಪ್ಟ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ನಾನು ಪೂರ್ತಿ ವಿಡಿಯೋ ಎಲ್ಲೂ ಮಾಡಲಿಕ್ಕೆ ಹೋಗಿಲ್ಲ, ಅಲ್ಲಲ್ಲೇ ವಿಡಿಯೋ ಮಾಡಿಕೊಂಡೆ ಒಂದಿಷ್ಟು ಯಾವುದೇ ಸೀಕ್ವೆನ್ಸು. ಇವ್ರು ಬಂದು ನನ್ನ ಮಗಳದ ಟೀಚರ್ ಕಮ್ ಅಕ್ಕ ಅಂತಲೇ ಹೇಳ್ಬೋದು. ಇವರೇ ಹೇಳ್ಕೊಡುವಂಥವ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. ನಂಗೆ ಅವ್ರ ಕ್ಲಿಪ್ಪಿಂಗ್ ಬೇಕಿತ್ತು. ಸೊ
ನನ್ನ ಮಗಳು ಅಷ್ಟೇ ವರ್ಷಿತಕ್ಕ 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 ಅಂತ ಕೂಗ್ತಾಯಿದ್ಲು. ತುಂಬ ಅಷ್ಟೇ ಮುಗ್ಧ ಮನಸ್ಸಿನ ಹುಡುಗಿ ಅಂತಲೇ ಹೇಳ್ಬೋದು. ಚೆಂದ ಮಾಡ್ತಾಯಿದ್ರು. ಸೊ ಇದೆಲ್ಲ ಸ್ಕ್ರಿಪ್ಟು ದೊಡ್ಡೋರು ಮಾತ್ರ ಮಾಡ್ತಾಯಿದ್ರು. ಚಿಕ್ಕ ಮಕ್ಕಳಿಗೆ ಒಂದೊಂದು ಶ್ಲೋಕ 3 ಶ್ಲೋಕಗಳನ್ನ ಒಂದು ಮಾಡಿ ಒಂದು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಅದ್ರ ಮಧ್ಯೆ ನನ್ನ ಮಗಳದಿಲ್ಲಿ ತಿಂಡಿ ಕಾರ್ಯಕ್ರಮ ನಡೀತಾ ಇದೆ. ಅವಳು ತಿಂತಾ ಇದ್ದಾಳೆ, ಅವ್ರ ಅಪ್ಪನಿಗೂ ತಿನ್ನಿಸ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ವರ್ಷಿತವರ ಡ್ಯಾನ್ಸು ಎಷ್ಟು ಗಮನ ಇಟ್ಟು ನೋಡ್ತಾ ಇದ್ದಾಳೆ ಅಂತೇಳಿ. ಸೊ ನೋಡಿ, ಅವಳು ತಿನ್ನೋದಲ್ಲದೆ ನಾನು ಅವಳ ಜೊತೆ ಬೆಳಿಗ್ಗೆನೇ ಬಂದಿದ್ದೀನಲ್ಲ, ನನಗೂ ತಿನ್ನಿಸ್ತಾ ಇದ್ಲು. ಸೊ ಸಣ್ಣ ಮಕ್ಕಳಿಗೆ ಈ ಥರ ಡ್ರೆಸ್ ಕೊಟ್ಟಿದ್ರು. ಆ್ಯಕ್ಚುಲಿ ಅವ್ರು ಆಚೆ ಈಚೆ ಏನಾದರೂ ಬಾತ್ರೂಮಿಗೆ ಎಲ್ಲಾದರೂ ಹೋಗೋದಾದರೆ ತೊಂದರೆ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ಅವ್ರಿಗೆ ಏನೂ ಪರವಾಗಿಲ್ಲ, ಡ್ಯಾನ್ಸ್ ಬಂದರು ಪಪ್ಪನಿಗೆ ನಮಗೆಲ್ಲ ತಿನ್ನಿಸ್ತಾ ಇದ್ದಾರೆ ಅಷ್ಟೇ. ಸೊ ಒಂಥರ ಖುಷಿ ಅನ್ನಿಸ್ತು. ಸೊ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೇನಾದ್ರು ಡ್ರೀಮ್ ಇತ್ತಾ ನಿಮ್ಮ ಮಕ್ಕಳನ್ನ ಹೀಗೆ ಮಾಡಬೇಕು ಅಂತ? ನನಗಂತೂ ಸಿಕ್ಕಾಪಟ್ಟೆ ಡ್ರೀಮ್ ಇತ್ತು. ನನ್ನ ಜೊತೆ ಎಲ್ಲ ಪೇರೆಂಟ್ಸು ಅದೇ ಹೇಳಿದ್ದು, ನಾನು ಮಾಡಿಲ್ಲ, ನನ್ನ ಮಗಳನ್ನ ಮಾಡಿಸ್ಬೇಕು ಅಂತಲೇ ಇದಕ್ಕೆ ಸೇರಿಸಿದ್ದು ಅಂತೇಳಿ. ಆ್ಯಕ್ಚುಲಿ ಬೇರೆ ಡ್ಯಾನ್ಸು ರಿದಮ್ಮು ಅದು ಇದು ಎಲ್ಲ ಮಕ್ಕಳು ಮಾಡಿಬಿಡ್ತಾರೆ, ನನ್ನ ಮಗಳು ಮಾಡಿಬಿಡ್ತಾಳೆ. ಸೊ ಭರತನಾಟ್ಯ ತುಂಬ ಕಷ್ಟ, ಬಟ್ ಅದನ್ನು ಹೆಜ್ಜೆ ಹಾಕಿ ಮಾಡಿದ್ರಲ್ಲ ತುಂಬ ಹ್ಯಾಪಿ. ಸೊ ನನ್ನ ಜೊತೆ ಇದ್ದ ಪೇರೆಂಟ್ಸ್ ಒಂದು 4-5 ಜನ ಇದ್ದಾರೆ. ಸೊ ನನ್ನ ಮಗಳು ಏಜ್ ಅವರು ಒಂದು 2-3 ಮಂತ್ ಗ್ಯಾಪಲ್ಲಿ. ಸೊ ಅವರೆಲ್ಲ ಅದೇ ಹೇಳ್ತಾ ಇದ್ದಿದ್ದು, ಡ್ರೆಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ರೆ ಆಗೋದು ಅಂತ. ಬಟ್ ನಾವು ಕೇಳಿದಾಗ ಅವ್ರು ಹೇಳಿದಷ್ಟೇ. ಸೊ ಚಿಕ್ಕವರಾಗಿರೋದ್ರಿಂದ ಸೊ ಈ ಥರ ಹಾಕಿದ್ದೀವಿ. ಭರತನಾಟ್ಯ ಡ್ರೆಸ್ ಹಾಕಿದರೆ ಇನ್ನೇನಾದರೂ ವಾಶ್ರೂಮಿಗೆಲ್ಲ ಹೋಯಿತು ಅಂದರೆ ಮತ್ತೆ ತೆಗಿಲಿಕ್ಕಾಗಲ್ಲ, ಹಾಗಾಗಿ ಈ ಥರ ಕಂಫರ್ಟಬಲ್ ಹಾಕಿದ್ದೀನಿ ಅಂದರು. ಇನ್ನೊಂದು ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು. ಎಲ್ಲರೂ ಈವೆಂಟಲ್ಲಿರೋರು 3 ಬ್ರ್ಯಾಂಚಲ್ಲಿ ಸೇರಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಷ್ಟೇ, ನಮಗೇನು ಈಗ ಟಿ ವಿಲೆಲ್ಲ ನೋಡ್ತೀವಲ್ಲ ಸ್ಕ್ರಿಪ್ಟು, ಅದೇ ಥರ ಹಂಗೆ ಅನಿಸ್ತು. ಖುಷಿ ಅನ್ನಿಸ್ತು. ಈವೆಂಟ್ ಅಂತೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ನೆಕ್ಸ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನು. ಸೊ ಇಲ್ಲಿ ನೋಡಿ, ಇಲ್ಲಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಸುಸ್ತಾಗಿದೆ ಅವಳಿಗೆ, ಯಾಕಂದರೆ 2-2:30 ಆಗಿದೆ, ನಿದ್ದೆ ಇಲ್ಲ. ನನ್ನ ಮಗಳು ಮೊದಲೇ ನಿದ್ದೆ ತಿಮ್ಮಿ, ಸೊ ನಿದ್ದೆ ಇಲ್ಲ. ಸೊ ಫಸ್ಟ್ ಪ್ರೈಸ್ ಇಸ್ಕೊಬಂದು ಅಲ್ಲೇ ಅಳ್ತಾನೆ ಇದ್ಲು, ಸ್ಟೇಜ್ ಮೇಲೆ ಹೋಗಲ್ಲ ಅಂತೇಳಿ ಅಲ್ಲೂ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ನೆಕ್ಸ್ಟು ಪ್ರೈಸ್ ಕೊಟ್ಟರು. ಏನಂದರೆ ಅವರ ಅಕಾಡೆಮಿಲಿ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೆ ಪ್ರೈಸ್ ಕೊಟ್ಟರು, ಒಂದು ಸರ್ಟಿಫಿಕೇಟ್ ಕೊಟ್ಟರು. ಐ ಆಮ್ ಸೋ ದಟ್ ಹ್ಯಾಪಿ. ಸೊ ನಿಮಗೆ ಈ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನನ್ನ ಪರ್ಸ್ನಲ್ ಒಂದು ಎಕ್ಸ್ಪೀರಿಯೆನ್ಸು, ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮೊಟ್ಟಿಗೆ ಅಲ್ಲೆಲ್ಲೆಲ್ಲೆಲ್ಲೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಮಗಳ ಡ್ಯಾನ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲಿ ಅವಳು ಪ್ರೈಸ್ ತೊಗೊಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತೆಗಿತಾ ಇದೆ, ತೆಗಿಲಿ. ಹಾಗೆ ಇಟ್ಬಿಡಿ ಸರ್, ಹಾಗೆ 1 ನಿಮಿಷ.